Hi, I'm Kaviraj from scoringtarget.com. In today's session, we are going to discuss Achievement Test 1 for 9th Standard Students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಮತ್ತು ಅದರ ಕೀ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಮಾದರಿ ಪೇಪರ್ 2ನೇದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಡೆಲ್ 1 ಪೇಪರನ್ನು ಸಾಲ್ವ್ ಮಾಡಿದ್ವಿ. ನಾವು ಈ ಒಂದು ಎಕ್ಸಾಮ್ಗೆ ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕೂಡ ಕರಿತೀವಿ. ಇದು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. FA1ಗೆ ಸಂಬಂಧಪಟ್ಟಂತೆ ಒಟ್ಟು 2 ಮಾಡೆಲ್ ಪೇಪರ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ 2 ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಿ ಮೊದಲನೇ ಒಂದು ಮೇನ್ ಕ್ವೆಶನ್ ನಂಬರ್ 1ನಲ್ಲಿ ನಮ್ಗೆ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಅಂದರೆ 1 ಅಂಕದ 2 ಪ್ರಶ್ನೆಗಳು. ಇಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಕ್ವೆಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯು ಆರ್ ಕಮಿಂಗ್ ಟು ದ ಪಾರ್ಟಿ. ಇಲ್ಲಿ ಯಾವ ಒಂದು ಕ್ವೆಶನ್ ಟ್ಯಾಗನ್ನು ತುಂಬ್ತೀರಾ? ಎ, ಈಸಂಟ್ ಇಟ್. ಬಿ, ಆರಂಟ್ ಯು. ಸಿ, ಈಸ್ ಯು. ಡಿ, ಡೋಂಟ್ ಯು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಆರಂಟ್ ಯು. ಆಮೇಲೆ ಎರಡನೇ ಪ್ರಶ್ನೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಸೊ ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಂಥ ಡೈಲಾಗನ್ನು ಓದ್ಕೊಂಡು ಈ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ನಾವು ಯಾವ ಒಂದು ಆಪ್ಷನ್ ತುಂಬ್ತೀರಾ ಅಂತ ಪ್ರಶ್ನೆ ಇದೆ. ಸೊ ಡೈಲಾಗ್ ಏನಿದೆ, ಸಾರಾ ಕೇಳ್ತಾಳೆ, ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್ ಅಂತ. ಸೊ ಅದಕ್ಕೆ ಜಾನ್ ಹೇಳ್ತಾನೆ, ನಾಟ್ ಎಟ್, ಐ ವಾಸ್ ಟೂ ಟಯರ್ಡ್ ಎಸ್ಟರ್ಡೇ. ಹೋಮ್ವರ್ಕ್ ಮುಗಿಸಿದ್ದೇನು ಅಂತ ಸಾರಾ ಕೇಳಿದಾಗ ಜಾನ್ ಹೇಳ್ತಾನೆ, ನಾನು ಇನ್ನೂ ಮುಗಿಸಿಲ್ಲ, ನಾನು ತುಂಬ ಟಯರ್ಡ್ ಆಗಿದ್ದೆ, ಹೀಗಾಗಿ ಮುಗಿಸೋಕ್ಕಾಗಲಿಲ್ಲ ಅಂತ. ಸೊ ಅದಕ್ಕೆ ಸಾರಾ ಏನು ಹೇಳ್ತಾಳೆ, ಇಫ್ ಯು ಹ್ಯಾಡಂಟ್ ಬೀನ್ ಸೋ ಟಯರ್ಡ್ ಯು ಡ್ಯಾಶ್ ಫಿನಿಶ್ಡ್ ಇಟ್ ಬೈ ನಾವು. ಒಂದು ವೇಳೆ ನೀನು ಟಯರ್ಡ್ ಆಗಲಿಲ್ಲ ಅಂದರೆ ಅದು ಹೀಗೆ ಮುಗಿಸ್ಬಿಡ್ತಿದ್ದೀಯಾ ಅಂತ. ಸೊ ಅದಕ್ಕೆ ಜಾನ್ ಹೇಳ್ತಾನೆ, ಐ ನೋ ಬಟ್ ಐ ಜಸ್ಟ್ ಕುಡಂಟ್ ಕೀಪ್ ಮೈ ಐಸ್ ಓಪನ್. ಹೌದು, ಬಟ್ ಈಗ ನನಗೆ ತುಂಬ ಟಯರ್ಡ್ ಆಗಿದೆ, ಕಣ್ಣು ಕೂಡ ತೆರೆಯೋಕ್ಕಾಗ್ತಾ ಇಲ್ಲ ಅಂತ. ಇಲ್ಲಿ ಯಾವ ಒಂದು ಇಫ್ ಕ್ಲಾಸಲ್ಲಿ ತುಂಬ್ತೀರಾ ನೋಡಿ. ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಏನಿದೆ, ಇದು ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇದೆ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ಹೀಗಾಗಿ ನಾವಿಲ್ಲಿ ಸರಿಯಾದ ಉತ್ತರವಾಗಿ ಯಾವ ತುಂಬ್ತೀವಿ? ಆಪ್ಷನ್ ಬಿ, ವುಡ್ ಹ್ಯಾವನ್ನು ತುಂಬ್ತೀವಿ. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ಮೊದಲನೇ ಪ್ರಶ್ನೆ ಉತ್ತರ ಆರಂಟ್ ಯು, ಎರಡನೇ ಪ್ರಶ್ನೆ ಉತ್ತರ ವುಡ್ ಹ್ಯಾವ್. ನೆಕ್ಸ್ಟ್ ಈಗ ನಾವು ಮೇನ್ ಕ್ವೆಶನ್ ನಂಬರ್ 2ಗೆ ಹೋಗೋಣ. ಡೂ ಆ್ಯಸ್ ಎ ಡೈರೆಕ್ಟೆಡ್. ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿವೆ, ಒಟ್ಟು 2 ಅಂಕ. ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್. ಈ ಕೆಳಗೆ ಕೊಟ್ಟ ಪದಗಳಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬನಾನಾ, ಡಾಗ್, ಹ್ಯಾಪಿ, ಎಲಿಫೆಂಟ್. ನೋಡಿ ಯಾವ ಒಂದು ವರ್ಡ್ 2 ಸಿಲೆಬಲ್ ಇದೆ ಅಂತ. ಆನ್ಸರ್ ಹ್ಯಾಪಿ. 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಒಂದು ಪದ ಇದೆ ಡೀಪ್ ಅಂತ, ಬಿ ಕಾಲಮಲ್ಲಿ 4 ವರ್ಡ್ ಇದೆ. ಸೊ ಈ ಡೀಪ್ ಅಂತಕ್ಕಂಥ ಪದಕ್ಕೆ ಯಾವುದು ಕೋಲೊಕೇಟ್ ಆಗುತ್ತೆ, ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ವಾಟರ್, ಥಾಟ್, ಸರ್ಫೇಸ್, ಆನ್ಸರ್. ಸೊ ಇಲ್ಲಿ ಸರಿಯಾದ ಉತ್ತರ ಡೀಪ್ ಥಾಟ್. ಥಾಟ್ ಅಂದರೆ ಯೋಚನೆಗಳು, ವಿಚಾರಗಳು. ಮೇನ್ ಕ್ವೆಶನ್ 3ಕ್ಕೆ ಹೋಗೋಣ ಈಗ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳು 2 ಅಂಕದ್ದು. ಒಟ್ಟಾರೆ 6 ಅಂಕವನ್ನು ಈ ಪ್ರಶ್ನೆಗಳಿಂದ ಪಡ್ಕೊತೀವಿ. ಈಗ ಇದರಲ್ಲಿ 5ನೇ ಪ್ರಶ್ನೆ ಯಾವುದು? ವೈ ಡು ಯು ಥಿಂಕ್ ದ ಅಸೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಇನ್ವಿಟೇಷನ್ ಆಫ್ ದಿ ಡ್ಯಾನ್ಸಿಂಗ್ ಗರ್ಲ್. ಸೊ ಡ್ಯಾನ್ಸಿಂಗ್ ಗರ್ಲ್ ಇನ್ವಿಟೇಷನ್ ಕೊಟ್ಟರು ಕೂಡ ಅಸೆಟಿಕ್. ಸೊ ಆತ ಯಾಕೆ ಅಂದರೆ ಉಪಗುಪ್ತ ಇಲ್ಲ, ಅಸೆಟಿಕ್ ಅಂದರೆ ಉಪಗುಪ್ತ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಇದೆ. ಇದು ಉಪಗುಪ್ತ ಪೊಯಮ್ದಿಂದ ಈ ಒಂದು ಪ್ರಶ್ನೆ. ಸೊ ಉತ್ತರ ನೋಡ್ಕೊಂಬರೋಣ. ಅಸೆಟಿಕ್ ಈಸ್ ಯೂಸ್ ಟು ಲೀಡ್ ಅ ಸಿಂಪಲ್ ಲೈಫ್. ಆ ಅಸೆಟಿಕ್ ಆದಂಥ ಉಪಗುಪ್ತ ತುಂಬ ಸರಳವಾದ ಜೀವನ ನಡೆಸ್ತಾ ಇದ್ದ. ಸೊ ಇಟ್ ವಾಸ್ ನಾಟ್ ರೈಟ್ ಫಾರ್ ಹಿಮ್ ಟು ಗೋ ಟು ದಿ ಹೌಸ್ ಆಫ್ ಅ ರಿಚ್ ಡ್ಯಾನ್ಸಿಂಗ್ ಗರ್ಲ್. ಹೀಗಾಗಿ ಆ ಶ್ರೀಮಂತಿಕೆಯಿಂದ ಕೂಡಿದಂಥ ಡ್ಯಾನ್ಸಿಂಗ್ ಗರ್ಲ್ ಮನೆಗೆ ಹೋಗೋಕ್ಕೆ ಆತ ಒಪ್ಕೊಳ್ಳೋದಿಲ್ಲ. ಆತ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿ ಹೆರ್ಮಿಟ್
ನೌ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ವಾಯ್? ಹೆರ್ಮಿಟ್ ಅವರ ಪ್ರಕಾರ ನೌ ಅನ್ನೋದು ಅಂದರೆ ಈಗ ಅನ್ನೋದು ಅತಿ ಮಹತ್ವವಾದ ಒಂದು ವೇಳೆ. ಯಾಕೆ ಅಂತ ಪ್ರಶ್ನೆ. ಇದು 3 ಕ್ವೆಶನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಆನ್ಸರ್, ನೌ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಈಗ ಅನ್ನೋದು ತುಂಬ ಮಹತ್ವವಾದ ವೇಳೆ, ಯಾಕಂದರೆ ಈ ಸಮಯದಲ್ಲಿ ನಾವು ಏನು ಬೇಕಾದರೂ ಕೂಡ ಮಾಡ್ಬೋದು. ಒಂದು ಸಮಯ ಕಳೆದು ಹೋದ ನಂತರ ಅದಕ್ಕೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾವು 7th ಕ್ವೆಶನ್, ವಾಟ್ ವೇರ್ ದ ಅವಾರ್ಡ್ಸ್ ಗಿವನ್ ಟು ಅರುಣಾ, ವೈ ವೇರ್ ದೇ ಗಿವನ್? ಅರುಣಾ ಅವರಿಗೆ ಕೊಟ್ಟಂಥ ಪ್ರಶಸ್ತಿಗಳು ಯಾವುವು ಮತ್ತು ಆ ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಇದೆ. ಇದು ಅರುಣಾ ಆಸಫ್ ಅಲಿ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಅರುಣಾ ವಾಸ್ ಅವಾರ್ಡೆಡ್ ದ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅರುಣಾ ಅವರಿಗೆ ನೆಹರು ಪ್ರಶಸ್ತಿಯನ್ನು ಕೊಟ್ಟರು. ಯಾಕಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ, ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ದ ಕಂಟ್ರಿ ಆನರ್ಡ್ ಹರ್ ವಿತ್ ಇಟ್ಸ್ ಅ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ದ ಭಾರತ ರತ್ನ ಪೋಸ್ಟ್ಥಮಸ್ಲಿ. ಪೋಸ್ಟ್ಥಮಸ್ಲಿ ಅಂದರೆ ಮರಣೋತ್ತರ. ಅಷ್ಟೇ ಅಲ್ಲದೆ ಅರುಣಾ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಟ್ಟರು ಮರಣಾನಂತರ. ನೆಕ್ಸ್ಟ್ ನಾವೀಗ ಮೇನ್ ಕ್ವೆಶನ್ ನಂಬರ್ 4th ಹೋಗೋಣ. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಈ ಕೆಳಗೆ ಕೊಟ್ಟಂಥ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಸ್ಟೇಟ್ಮೆಂಟ್ ಏನಿದೆ? ವಾಟ್ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್. ಅಕಂಪನೀಸ್ ಅಂದ್ರೇನು? ಜೊತೆ ಬರೋದು, ಸಂಗಡ ಬರೋದು. ಸಾವಿನ ಜೊತೆ ಮನುಷ್ಯನ ಜೊತೆ ಯಾವುದು ಬರುತ್ತೆ ಅಂತ ಪ್ರಶ್ನೆ ಇದೆ. ಸಾವಿನಲ್ಲೂ ಕೂಡ ಮನುಷ್ಯನ ಜೊತೆ ಬರೋದು ಯಾವುದು? ಸ್ಟೇಟ್ಮೆಂಟ್. ಈಗ ಪ್ರಶ್ನೆ ಏನಂದರೆ, ಹೂ ಆಸ್ಕ್ಡ್ ದಿಸ್ ಕ್ವೆಶನ್? ಈ ಪ್ರಶ್ನೆ ಯಾರು ಕೇಳಿದ್ರು? ಸೊ ನಿಮಗೆ ಪಾಠ ಗೊತ್ತಾಗಿದೆ ಅನ್ಕೋತೀನಿ. ಇದು ಮೊದಲನೇ ಪಾಠದ ಎನ್ಚಾರ್ಟೆಡ್ ಪೋಲ್ ಪಾಠದಿಂದ ಈ ಪ್ರಶ್ನೆ ಇದೆ. ಸಾವಿನಲ್ಲೂ ಜೊತೆಯಾಗಿ ಬರೋದು ಯಾವುದು ಅಂತ ಈ ಪ್ರಶ್ನೆ ಯಾರು ಕೇಳಿದ್ರು ಅಂತ ಎ ಪ್ರಶ್ನೆ. ಆಮೇಲೆ ಬಿ ಪ್ರಶ್ನೆ ಏನಿದೆ? ಹೂ ವಾಸ್ ಇಟ್ ಆಸ್ಕ್ಡ್ ಟು? ಈ ಪ್ರಶ್ನೆ ಯಾರಿಗೆ ಕೇಳಿದ್ರು? ಸೊ ಪ್ರಶ್ನೆ ಯಾರು ಕೇಳಿದ್ರು ಅಂದರೆ ನಾವು ಯಕ್ಷ ಅಂತ ಹೇಳ್ತೀವಿ. ಯಕ್ಷ ಆಸ್ಕ್ಡ್ ದಿಸ್ ಕ್ವೆಶನ್. ಯಾರಿಗೆ ಕೇಳ್ದ? ಇಟ್ ವಾಸ್ ಆಸ್ಕ್ಡ್ ಟು ಯುಧಿಷ್ಠಿರ. ಸೊ ಸಿ ಪ್ರಶ್ನೆ ಏನಿದೆ? ವಾಟ್ ವಾಸ್ ದ ಆನ್ಸರ್ ಗಿವನ್ ಟು ದಿಸ್ ಸ್ಟೇಟ್ಮೆಂಟ್? ಸೊ ಈ ಪ್ರಶ್ನೆಗೆ ಉತ್ತರ ಏನು ಕೊಟ್ಟರು ಅಂತ. ಏನು ಕೊಟ್ಟರು ಅಂದರೆ ಸಾವಿನಲ್ಲೂ ಜೊತೆ ಬರೋದು ಯಾವುದು? ಧರ್ಮ. ದ್ಯಾಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಆಫ್ಟರ್ ಡೆತ್. ಸಾವಿನ ನಂತರ ಒಂಟಿತನ, ಒಂದು ಒಂಟಿ ಆತ್ಮಕ್ಕೆ ಜೊತೆಯಾಗಿ ಬರೋದು ನಾವು ಪಾಲಿಸ್ತಕ್ಕಂಥ ಧರ್ಮ. ಸೊ ನೆಕ್ಸ್ಟ್ ಈಗ ನಾವು ಮೇನ್ ಕ್ವೆಶನ್ ನಂಬರ್ 5 ನೋಡೋಣ. ಕೋಡ್ ಫ್ರಾಮ್ ಮೆಮೊರಿ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ. ದಿ ಗ್ರೇಟ್ಫುಲ್ನೆಸ್ ಪೋಯಮ್ದಿಂದ ಒಂದು ಸ್ಟಾನ್ಸವನ್ನು ಕೊಟ್ಟಿರ್ತಾರೆ, ನಾವು ಕಂಪ್ಲೀಟ್ ಮಾಡಬೇಕು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದ್ಯಾಟ್ ಗೈಡೆನ್ಸ್ ಎವ್ರಿ ಡೇ. ಸೊ ಆನ್ಸರ್ ನೋಡೋಣ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಹ್ಯಾಂಡ್ಸ್ ದಟ್ ಐ ಮೈಟ್ ಡೂ ಸಮ್ ಆರ್ಡರ್ಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಎಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮಿ ದ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಎವ್ರಿ ಡೇ. ನೆಕ್ಸ್ಟ್ ಈಗ ಲಾಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ವಿ. ಆ ಮೇನ್ ಕ್ವೆಶನ್ 6ಅಲ್ಲಿ, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ. ಈ ಕೆಳಗಡೆ ಒಬ್ಬ ವ್ಯಕ್ತಿಯ ಪ್ರೊಫೈಲನ್ನು ಕೊಟ್ಟಿರ್ತಾರೆ. ಈ ಕ್ಲೂಸನ್ನು ಬಳಸ್ಕೊಂಡು ನಾವು ಪ್ಯಾರಾಗ್ರಾಫ್ದಲ್ಲಿ ಬರೀಬೇಕು. ಇಲ್ಲಿ ಒಟ್ಟಾರೆ ನಮಗೆ 3, 3, 6, 7 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. 7 ಕ್ಲೂಸ್ ಇದೆ, 7 ಪಾಯಿಂಟ್ಸ್. ಈ 7 ಪಾಯಿಂಟ್ಸ್ ಮೇಲೆ ನಾವು ಸೆಂಟೆನ್ಸ್ ಮಾಡಿದ್ರೆ ಅದೇ ಪ್ಯಾರಾಗ್ರಾಫ್. ಸೊ ಇಲ್ಲಿ ಏನಿದೆ? ನೇಮ್ ಕೊಟ್ಟಿದ್ದಾರೆ. ನೇಮ್ ರೋಹನ್ ಕುಮಾರ್, ಏಜ್ 28 year old, ಎಜುಕೇಷನ್ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್. ಆಮೇಲೆ ಆಕ್ಯುಪೇಷನ್ ಏನು? ಸಾಫ್ಟ್ವೇರ್ ಎಂಜಿನಿಯರ್ ಅಟ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಆಮೇಲೆ ಹಾಬೀಸ್ ಏನು? ಪ್ಲೇಯಿಂಗ್ ಗಿಟಾರ್, ರೀಡಿಂಗ್ ಬುಕ್ಸ್. ಆಮೇಲೆ ಕೊಟ್ಟಂದು ಇವ್ರಿಗೆ ಯಾವ ಅವಾರ್ಡ್ ಸಿಕ್ಕಿದೆ? ಎಂಪ್ಲಾಯಿ ಆಫ್ ದಿ ಇಯರ್ ಇನ್ 2023. ಆ್ಯಂಬಿಷನ್ ಅಂದರೆ ಗುರಿ. ಟು ಸ್ಟಾರ್ಟ್ ಹಿಸ್ ಓನ್ ಟೆಕ್ ಕಂಪ್ನಿ. ಸೊ ಇಷ್ಟು ಕ್ಲೂಸನ್ನು ಬೆಳೆಸ್ಕೊಂಡು ನಾವು ಈ ಪ್ಯಾರಾಗ್ರಾಫ್ ಬರೀಬೇಕು. ಯಾವ ಥರ ಬರೀಬೇಕು? ಆನ್ಸರ್ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಬರೆದಿದ್ದೀವಿ. ರೋಹನ್ ಕುಮಾರ್ ಈಸ್ ಅ 28 year old ಸಾಫ್ಟ್ವೇರ್ ಎಂಜಿನಿಯರ್ ಅಟ್ ಎ ಟೆಕ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ಸೊ ರೋಹನ್ ಕುಮಾರ್ ಅವರ ವಯಸ್ಸು 28 ಆಗಿದ್ದು ಅವರು ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಸಂಸ್ಥೆಯಲ್ಲಿ ಅವರು ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದರು.
ಹಿ ಹ್ಯಾಸ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್. ಅವರು ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಪದವಿಯನ್ನು ಪಡೆದಿದ್ದಾರೆ, ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ವಾಸ್ ರಿಕಗ್ನೈಸ್ಡ್ ಆ್ಯಸ್ ಎಂಪ್ಲಾಯಿ ಆಫ್ ದ ಇಯರ್ ಇನ್ 2023. ಅವರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೋಡಿ ಅವರಿಗೆ 2023 ಎಂಪ್ಲಾಯಿ ಆಫ್ ದ ಇಯರ್ ಅಂತ ಪ್ರಶಸ್ತಿಯನ್ನು ಕೊಟ್ಟರು. ಇನ್ ಹಿಸ್ ಫ್ರೀ ಟೈಮ್ ರೋಹನ್ ಎಂಜಾಯ್ಸ್ ಪ್ಲೇಯಿಂಗ್ ದ ಗಿಟಾರ್ ಆ್ಯಂಡ್ ರೀಡಿಂಗ್ ಬುಕ್ಸ್. ಇನ್ನು ಇವರು ತಮ್ಮ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾಯಿದ್ರು? ಗಿಟಾರನ್ನು ನುಡಿಸ್ತಾ ಇದ್ದರು, ಜೊತೆಗೆ ಪುಸ್ತಕವನ್ನು ಓದ್ತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ರು. ಹಿಸ್ ಮೇನ್ ಗೋಲ್ ಈಸ್ ಟು ಸ್ಟಾರ್ಟ್ ಹಿಸ್ ಓನ್ ಟೆಕ್ ಕಂಪ್ನಿ ಇನ್ ದಿ ಫ್ಯೂಚರ್. ಸೊ ಇವರ ಒಂದು ದೊಡ್ಡ ಗುರಿ, ಒಂದು ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದರೆ ಜೀವನದಲ್ಲಿ ಒಂದು ತಮ್ಮದೇ ಆದ ಒಂದು ಟೆಕ್ ಕಂಪ್ನಿಯನ್ನು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಬೇಕಂತ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ರು. ಇಷ್ಟು ಈ ಪ್ರಶ್ನೆ ಪತ್ರಿಕೆ ಬರ್ತಕ್ಕಂಥ ಪ್ರಶ್ನೆ ಹಾಗೂ ಉತ್ತರಗಳು. ಸೊ ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗಿನ ಪ್ರಶ್ನೆ ಹಾಗೂ ಉತ್ತರಗಳ ವಿಡಿಯೋಗಳನ್ನು ಕೂಡ ಮಾಡಿದ್ವಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಈ FA1 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.